ಇಷ್ಟು ಡೇಂಜರ್ ಒಂದೇ ಅಟೆಂಪ್ಟ್ ಒಳಗ ಇಷ್ಟು ಡೇಂಜರು ಚಿಕ್ಕಿ ಮಾಡ್ತೆ ಅಂತೇಳಿ ನೋಡ್ರಿ ಗಾಯ್ಸ್. ಈಗ ಫೈನಲಿ ನಾ ಮಾಡೇ ಬಿಟ್ಟ ಚಿಕ್ಕಿ. ನಮಸ್ಕಾರ ರೀ ಫ್ರೆಂಡ್ಸ್, ಇದೋದ ಡೇ 6 ಆಫ್ 30 days ವ್ಲಾಗು. ಕೆಲಸ ಜಲ್ದಿನೇ ಮುಗ್ದಿತ್ತು, ಅದ್ರ ಸಲಿಂದ ನಾ ಏನು ಮಾಡ್ದೆ ಅಂತಂದ್ರೆ ಜಲ್ದಿನೇ ಮನೆಗೆ ಬಂದಿದ್ದ. ಇವಾಗ ಟೈಮ್ ಏಟಾಗ್ಲತ್ತದ ಅಂತಂದ್ರೆ 5 ಆಗ್ಲತ್ತದ. ಮನೆ ಖಾಲಿ ಕುಂತಿದ್ದ. ಮೊನ್ನೆ ಹೋಗಿ ಸೂಪರ್ ಮಾರ್ಕೆಟ್ ಒಳಗೆ ಒಂದು ಬೆಲ್ಲದ ಉಂಡಿ ತೊಗೊಂಡು ಬಂದಿದ್ದ. ಆ ಬೆಲ್ಲದ ಉಂಡಿಲಿಂದ ಇವತ್ತು ನಾ ಏನು ಮಾಡ್ಲತ್ತಿದ್ದೆ ಅಂತಂದ್ರೆ ಚಿಕ್ಕಿ ಮಾಡ್ಲತ್ತಿದ್ದೆ. ಅವು ಶೇಂಗಾ ಬೀಜದು ಮತ್ತು ಬೆಲ್ಲದು ಏನು ಚಿಕ್ಕಿ ಇರ್ತದಲ್ಲ ಅದು ಮಾಡ್ಲತ್ತಿದ್ದೆ. ನಾ ಯಾವ ಥರ ಮಾಡ್ತೆ ಅಂತೇಳಿ ನಿಮಗೆ ತೋರಿಸ್ತೆ ನೋಡ್ರಿ. ಫಸ್ಟು ಇವೇನು ಬೆಲ್ಲ ಇರ್ತಾವಲ್ಲ ಇವಕ್ಕೆ ರೋಸ್ಟ್ ಮಾಡ್ಲತ್ತಿದ್ದೆ ನೋಡ್ರಿ. ಥೋಡೆ ಹೆಚ್ಚಿಗೆ ಆಗ್ಯಾವೇನು, ಬಟ್ ಎಲ್ಲ ಕಡೆ ಆಗಿಲ್ಲ. ಆ್ಯಂಡ್ ಇದು ಏನು ಬೆಲ್ಲ ಇರ್ತದಿಲ್ಲ ಇದಕ್ಕೆ ಕಾಸ್ಲತ್ತಿದೆ. ಇದ್ರದ್ದು ಲಿಕ್ವಿಡ್ ಮಾಡ್ತೆ. ಆ್ಯಂಡ್ ಇದ್ರೊಳಗೆ ಒಂದು ಥೋಡೆ ತುಪ್ಪ ಇಲ್ಲಾಂದ್ರೆ ಏನಾರ ಎಣ್ಣೆ ಹಾಕಿ ಇದ್ರೊಳಗೆ ಹಾಕಿ ಒಂದು ಯಾವ್ದಾರ ಪ್ಲೇಟ್ ಇರ್ತದಲ್ಲ ಪ್ಲೇಟಿನ ಒಳಗೆ ಅಲ್ಲರೂ ಇದು ಪ್ಯಾನಿನ ಒಳಗೆ ಹಾಕಿ ಅದಕ್ಕೆ ಸ್ವಲ್ಪ ಡ್ರೈ ಆಗ್ಲಕ್ಕೆ ಬಿಡಬೇಕು. ಸೊ ನಾ ಯಾವ ಥರ ಮಾಡ್ತೇವೆ ಇದು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊತಾ ಇರ್ರಿ. ನಾವು ಬ್ಲಾಗ್ ಹಿಂಗೆ ಮಾಡ್ಕೊತಾನೆ ಇರ್ತೀವಿ. ನೋಡ್ರಿ ಗಾಯ್ಸ್, ಈಗ ಫೈನಲಿ ನಾ ಮಾಡೇ ಬಿಟ್ಟ ಚಿಕ್ಕಿ. ಇವಾಗ ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಫ್ಯಾನಿನ ಗಾಳಿಗೆ ಇಕ್ಬೇಕು. ಫ್ರೆಂಡ್ಸ್, ನಾ ಯಾವಾಗ ಭೀನೇ ಅನ್ಕೊಂಡಿಲ್ಲ ನಾ ಇಷ್ಟು ಡೇಂಜರ್ ಒಂದೇ ಅಟೆಂಪ್ಟ್ ಒಳಗೆ ಇಷ್ಟು ಡೇಂಜರು ಚಿಕ್ಕಿ ಮಾಡ್ತೆ ಅಂತೇಳಿ. ನೋಡ್ರಿ ಎಷ್ಟು ಖತರ್ನಾಕ್ ಆಗ್ಯದ ಅಂತೇಳಿ. ಮತ್ತು ಹಾಗೆ ಪೀಸ್ ಭೀ ಮಾಡಿದೆ ಸೇಮ್ ಟು ಸೇಮ್. ನೋಡ್ರಿ ಈಗ ಇವೇನಂತಂದ್ರೆ ಈಗ ಥೋಡೆನೇ ಇದು ಗಟ್ಟಾಯ್ತು ಅಂತಂದ್ರೆ ಸಿದ್ಧ ಒಂದೊಂದು ಪೀಸ್ ತೆಕ್ಕೊಂಬೋದು ತಿಂಬದೆ ಹೊಂಟದ. ಬಟ್ ಏನಂತಂದ್ರೆ ಥೋಡೆ ಎಣ್ಣೆ ಅಳಸೋದ, ಅದ್ರ ಸಲಿಂದ ಬರೋಬ್ಬರ ಹೊಂಟಿಲ್ಲ. ಸ್ವಲ್ಪ ಹೊಳೋತಾದ್ಮೇಲೆ ಒಂದು 30-40 ಮಿನಿಟ್ ಆದ್ಮೇಲೆ ಸೀದಾ ಬರ್ತವೆ ಇವು. ನೋಡ್ರಿ ಈಗ ಯಾವ ಥರ ಆಗ್ಯದ ಅಂತೇಳಿ. ಪೂರಾ ಬೆಂಕಿ ಒಂದು ತೆಕ್ಕೊಂಡು ತಿಂಬದೇ ಇರ್ತದೆ. ಸೊ ನಾ ಎಕ್ಸ್ಟ್ರಾ ಏನು ಹಾಕಿದೆ ಅಂತಂದ್ರೆ ಇದ್ರೊಳಗೆ ಬೆಲ್ಲ ಅಂತಂದ್ರೆ ಬೆಲ್ಲ ಹೆಚ್ಚಿಗೆ ಆಗ್ಲತ್ತಿತ್ತು. ಪ್ಲಸ್ ಏನು ಅಂತಂದ್ರೆ ಶೇಂಗಾ ಬೀಜ ಕಮ್ಮಿ ಬೀಳತ್ತಿವು. ನಾ ಏನು ಮಾಡ್ದೆ ಸಡನ್ಲಿ ಅಂತಂದ್ರೆ ಇವೇನು ಎಳ್ಳು ಇರ್ತಾವಲ್ಲ ಎಳ್ಳಿಂದು ಅವು ಎಳ್ಳು ಇದ್ರೊಳಗೆ ಬರೆಕ್ದ. ಸೊ ಅದು ಏನಾಯಿತು ಅಂತಂದ್ರೆ ಥೋಡೆ ಈಕ್ವಲ್ ಆಯಿತು. ಬೆಲ್ಲ ಮತ್ತು ಎಳ್ಳು ಮತ್ತು ಶೇಂಗಾ ಬೀಜ ಎಲ್ಲ ಕಲ್ತು ಈಕ್ವಲ್ ಆಯಿತು. ಸೊ ಇದಕ್ಕೆ ಇಕ್ಕಮ್ಮಿ ಯಾಕಂದ್ರೆ ಫ್ಯಾನಿನ ಗಾಳಿಗೆ ಏನಾಗ್ಲತ್ತದ ಅಂತಂದ್ರೆ ಚಿಕ್ಕಿ ಜಲ್ದಿ ಒಣಗಲತ್ತಿಲ್ಲ. ಅದ್ರ ಸಲಿಂದ ಏನು ಮಾಡ್ದೆ ಕೂಲ್ ಆಗ್ಲಕ್ಕಂತಂದ್ರೆ ಫ್ರಿಜ್ಜಿನ ಒಳಗೆ ಇಕ್ಕಿದೆ. ನೋಡ್ಬೇಕೀಗ ಟೈಮ್ ಏಟಾಗ್ಲತ್ತದ ಅಂತಂದ್ರೆ 6 ಇನ್ನೂ 15 ಮಿನಿಟ್ ಕಮ್ಮದ. ಕರೆಕ್ಟ್ ನಾ ಎಷ್ಟಕ್ಕೆ ತೆಗಿತೇವೆ ಹೊರಗೆ ಅಂತಂದ್ರೆ 6:20 ಇಲ್ಲಾಂದ್ರೆ 6:30 ತೆಗಿತೆ ನೋಡ್ರಿ. ಈಗ 15 ಮಿನಿಟ್ ಕಮ್ಮದ. ಇನ್ನು ನಾ ಯಾವಾಗ ಚಿಕ್ಕಿ ಹೊರಗೆ ತೆಗಿತೆ ಫ್ರಿಜ್ಜಿನ ಒಳಗಿಂದ ಅಂತಂದ್ರೆ ಕರೆಕ್ಟು 6:15 ಹೊರಗೆ ತೆಗಿತೆ. ನೋಡಮ್ಮ ಯಾತನ ಏನೇನು ಆಯ್ತದ ಅಂಥೇಳಿ. ಇವಾಗ ನನ್ನ ಕೆಲಸ ಏನು ಅಂತಂದ್ರೆ ನಮ್ಮದು ಡಾಗಿಗೆ ಹೊರಗೆ ಹೋಗಿ ತರಬೇಕು. ಯಾಕಂದ್ರೆ ಟೈಮ್ ಆಗ್ಯದ ನೋಡ್ರಿ, 6 ಆಗ್ಲಕ್ಕೆ ಹೊಂಟದ. ನಾ ಅದಕ್ಕೂ ನಮ್ಮ ಡಾಗಿಗೆ ಹೊರಗೆ ಓಡಾಡಿಸ್ಕೊಂಡು ಬಂದು ನಿಮಗೆ ಸಿಗ್ತೆ. ಹೀಗಾಗಿ ನೋಡ್ರಿ ನಮ್ಮದು ಡಾಗಿಗೆ ಹೊರಗೆ ತೊಗೊಂಡು ಬಂದಿದೆ. ಈಗೀಗೆ ನಾನು ನಮ್ಮ ಪಪ್ಪ ನಮ್ಮ ಮಮ್ಮಿ ಎಲ್ಲರೂ ಕುಂತು ಊಟ ಮಾಡಿದೆವು. ಮಧ್ಯಾಹ್ನಕ್ಕೆ ಏನದು ಚಿಕ್ಕಿ ಮಾಡಿದಿಲ್ಲ ಶೇಂಗಾ ಬೀಜದು, ಅದು ಭೀ ಫ್ರಿಜ್ಜಿನಾಗಿನ ತೆಗೆದು ನಾನು ನಮ್ಮ ಪಪ್ಪ ನಮ್ಮ ಮಮ್ಮಿ ಎಲ್ಲರೂ ಕುಂತು ತಿಂದೆವು. ಟೇಸ್ಟ್ ಆಗಿತ್ತು. ಏನಂತಂದ್ರೆ ನೈಟ್ ಆಗ ನೋಡ್ರಿ ನಮ್ಮ ಡಾಗಿ ನೋಡ್ರಿ ಯಾವ ಥರ ನೋಡತ್ತದ ಕಡೆ ಏನೋ ಕಾಣೋದಕ್ಕೆ. ಸೊ ಸಿಗಮ್ರಿ ಗಾಯ್ಸ್ ಇನ್ನೂ ಒಂದು ವೀಡಿಯೋ ಆದಾಗ.